ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸಾರಿ, ಸ್ವಲ್ಪ ಕೆಲಸ ಜಾಸ್ತಿ ಇತ್ತು, ಅದಕ್ಕೋಸ್ಕರ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಇನ್ನು ಮುಂದೆ ಹಾಗಾಗಲ್ಲ, ವಿಡಿಯೋ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಇವಾಗ ಬನ್ನಿ ನಾವು ಯಾವ ರೀತಿಯಾಗಿ ಸ್ಲೀವ್ಗೆ ಮಾರ್ಕ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಆರಿ ವರ್ಕ್ ಬಗ್ಗೆ ಇದು. ಅದಕ್ಕೋಸ್ಕರ ತುಂಬ ಈಸಿಯಾಗಿ ನಾನು ಹೇಳ್ಕೊಡ್ತೀನಿ. ನೀವು ಸ್ವಲ್ಪನೂ ಸ್ಕಿಪ್ ಮಾಡ್ದಂಗೆ ನೋಡ್ಕೊತ ಹೋಗಿ. ಆನಂತರ ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಏನಾದರೂ ಪ್ರಾಬ್ಲಮ್ ಅಂತ ಬಂದರೆ ಕಮೆಂಟ್ ಮಾಡೋದು ಮರಿಬೇಡಿ, ನಾನು ನಿಮಗೆ ಹೇಳ್ಕೊಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಯಾವ ರೀತಿ ಮಾಡೋದಂತ ನೋಡೋಣ. ಮೊದಲು ನಾವು ಬ್ಲೌಸ್ ಪೀಸ್ ತೊಗೊಂಡಿರ್ತೀವಲ್ಲ, ನಾವು ಮಾರ್ಕ್ ಮಾಡ್ಕೊಳ್ಳೋದು ಸೀದಾ ಕಡೆನೇ ಮಾರ್ಕ್ ಮಾಡ್ಕೋಬೇಕು. ಅದಕ್ಕೋಸ್ಕರ ಏನು ಮಾಡೋಣ, ಸೀದಾ ಕಡೆನೇ ನಾವು ಹಾಕಬೇಕು. ಒಂದೊಂದು ಬ್ಲೌಸ್ ಪೀಸಲ್ಲಿ ಎರಡು ಕಡೆ ಏನು ಕೊಟ್ಟಿರ್ತಾರೆ, ಬಾರ್ಡ್ರ್ ಕೊಟ್ಟಿರ್ತಾರೆ. ನಾವೇನು ಮಾಡಬೇಕು, ಎರಡೂ ಕಡೆ ಕೊಟ್ಟರೆ ಒಂದು ಕಡೆ ಸ್ಲೀವ್ಗೆ, ಒಂದು ಕಡೆ ಬ್ಯಾಕಿಗೆ ಅಂತ ಇಟ್ಕೊಳ್ಳೋಣ. ಒಂದೊಂದು ಸರಿ ಏನು ಮಾಡಿರ್ತಾರೆ, ಒಂದೇ ಕಡೆ ಬಾರ್ಡ್ರ್ ಬಂದಿರ್ತೈತಿ. ಆವಾಗ ಏನು ಮಾಡಬೇಕು, ಅದನ್ನು ಸ್ಲೀವ್ಗಷ್ಟೇ ಹಾಕಬೇಕು. ಉಳಿದಿದ್ದನ್ನು ನಾವು ಏನು ಮಾಡಬೇಕು, ಬ್ಯಾಕಿಗೆ ಹಾಗೆ ನಾವು ಒಂದು ಮಾರ್ಕ್ ಮಾಡ್ಕೋಬೇಕು, ಆರಿ ವರ್ಕ್ ಮಾಡ್ಕೋಬೇಕಾದ್ರೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಇದನ್ನು ಸೀದಾ ಇಟ್ಟು ಕರೆಕ್ಟಾಗಿ ನೀಟಾಗಿ ಹಾಕ್ಕೋಬೇಕು. ನೋಡಿ, ಇಲ್ಲಿ ನಾನು ನೀಟಾಗಿ ಮಾಡಿಟ್ಕೊಂಡೆ. ಇಲ್ಲಿ ಸ್ವಲ್ಪ ಸರಿಯಾಗಿ ಬಂದಿಲ್ಲ, ಹೇರಾಪೇರಿ ಐತಿ ಅದು. ಅದಕ್ಕೋಸ್ಕರ ಏನು ಮಾಡ್ತೀನಿ, ಅದನ್ನು ಹಾಗೆ ಬಿಟ್ಟು ಉಳಿದಿದ್ದನ್ನು ಸೀದಾ ಮಾಡಿಕೊಂಡು ನೀಟಾಗಿ ಮಾರ್ಕ್ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಳ್ಳೋಣ. ನಾವು ಒಂದು ಯಾವ ಬ್ಲೌಸಲ್ಲಿ ನಾವು ಅಳತೆ ಮಾರ್ಕ್ ಮಾಡ್ಕೋಬೇಕು ಅಂದ್ಕೊಂಡೇವೋ ಆ ಬ್ಲೌಸ್ನೇ ನೀವು ತೊಗೊಳ್ಳಿ. ನೀವು ನಿಮ್ಮ ಒಂದು ಬ್ಲೌಸ್ ಯಾವುದು ಕರೆಕ್ಟ್ ಆಗುತ್ತೆ ಅದನ್ನು ತೊಗೊಂಡು ನೀವು ನೋಡ್ಕೊಳ್ಳಿ. ನೋಡಿ, ಮೊದಲು ನಾವು ಅದನ್ನು ನೋಡ್ಕೊಳ್ಳಿ. ಅದಕ್ಕೆ ಅರ್ಧ ಇಂಚ್ ಮಾತ್ರ ಎಕ್ಸ್ಟ್ರಾ ತಗೊಂಡು ಮಾರ್ಕ್ ಮಾಡ್ಕೊಳ್ಳಿ. ಅಲ್ಲಿಂದ ಟೇಪ್ ಹಿಡ್ಕೊಳ್ಳಿ. ಕೇವಲ ಅರ್ಧ ಇಂಚ್ ಮಾತ್ರ ಕೆಳಗಡೆ, ಯಾಕಂದರೆ ಕೆಳಗಡೆ ಅರ್ಧ ಇಂಚಿನಷ್ಟು ಅಲ್ಲಿಂದ ನೀವು ಹಿಡ್ಕೊಳ್ಳಿ. ಅದಕ್ಕೋಸ್ಕರ ಅರ್ಧ ಇಂಚಿನಷ್ಟು ಮಾರ್ಕ್ ಮಾಡ್ಕೊಳ್ಳಿ. ನಮ್ಮ ಒಂದು ಅಳತೆಗೆ 1 ಇಂಚ್ ಎಕ್ಸ್ಟ್ರಾ ಬೇಕಾಗತ್ತೆ. ಅದಕ್ಕೋಸ್ಕರ ಕೆಳಗಡೆ ಅರ್ಧ ಇಂಚಿನಷ್ಟು ನಾವು ಮಾತ್ರನೇ ತೊಗೊಂಡ್ರೆ, ನಾವು ಮೇಲ್ಗಡೆ 2 ಇಂಚಿನಷ್ಟು ಎಕ್ಸ್ಟ್ರಾ ತೊಗೋಬೇಕಾಗತ್ತಲ್ಲ, ಆವಾಗ ನಾವು ಅದನ್ನು ಅಲ್ಲಿ ಆ್ಯಡ್ ಮಾಡ್ಕೋಬೇಕಾಗತ್ತೆ ಹೊಲಿಯುವಾಗ. ಅದಕ್ಕೋಸ್ಕರ ನಾವೇನು ಮಾಡೋಣ, ಅರ್ಧ ಇಂಚ್ ಮಾತ್ರನೇ ನಾವು ತೊಗೊಂಡು ಒಂದು ಸ್ಟ್ರೇಟ್ ಲೈನ್ನಾಗಿ ಮಾರ್ಕ್ ಮಾಡ್ಕೊಳ್ಳೋಣ. ವರ್ಕೆಲ್ಲ ಮಾಡಿಂದ ಸ್ಟಿಚ್ ಮಾಡಬೇಕಾದ್ರೆ ತಪ್ಪಾದರೆ ಬ್ಲೌಸ್ ಚೆನ್ನಾಗಿ ಕಾಣಿಸಲ್ಲ. ಅದಕ್ಕೋಸ್ಕರ ಹೇಳ್ತಾ ಇರೋದು. ನೋಡಿ, ನೀವು ಇವಾಗಲೇ ನೋಡ್ಕೊಂಬಿಡಿ, 1 ಇಂಚ್ ಎಕ್ಸ್ಟ್ರಾ ನಿಮಗೆ ಬೇಕಾದರೆ. ಇಲ್ಲಾಂದರೆ ನೀಟಾಗಿ ಆ ರೀತಿಯಾಗಿ ಮಾರ್ಕ್ ಮಾಡಿಕೊಂಡು ಎರಡೂ ಕಡೆನೂ ನೀವು ಮಾರ್ಕ್ ಮಾಡಿಕೊಂಡು ಒಂದು ಲೈನ್ ಎಳ್ಕೊಂಬಿಡಿ. ಇದು ನಮ್ಮ ಒಂದು ಬ್ಯಾಕಿಗೆ ಬೇಕಾಗಿರುವಂಥ ಲೈನು. ಆನಂತರ ಏನು ಮಾಡಬೇಕು, ನೆಕ್ ವಿಡ್ತ್ ಎಷ್ಟಿದೆ ಅಂತ ನಾವು ನೋಡ್ಕೋಬೇಕು. ನೆಕ್ ವಿಡ್ತ್ ಎಷ್ಟು ಬೇಕು ಅಂತ ನೋಡ್ಕೋಬೇಕಂದ್ರೆ, ನಮ್ಮ ಒಂದು ಬ್ಲೌಸಲ್ಲಿ ಉಕ್ಸ್ ಹಾಕಿರ್ತಾರೆ ನೋಡಿ, ಉಕ್ಸ್ ಹಾಕಿದ ಕಡೆನೇ ನಾವು ಯಾವಾಗಲೂ ಅಳತೆ ಮಾಡ್ಕೋಬೇಕು. ಆ ಕಡೆ ಯಾಕೆ ಮಾಡ್ಕೋದಿಲ್ಲ ಅನ್ನೋದಾದರೆ, ಆ ಕಡೆ ನಾವು ಬಟ್ಟೆ ಕೊಟ್ಟು ಮುಂದೆ ಹಚ್ಚಿರ್ತೀವಿ, ಅದಕ್ಕೋಸ್ಕರ ಅದನ್ನು ಹಿಡಿಬಾರ್ದು. ಇವಾಗ ನೋಡಿ, ಒಂದು ಲೈನ್ ಹಾಕ್ಕೊಂಡೆ ನಾನು. ಆ ಲೈನ್ ನೀವು ಆ ರೀತಿ ಹಾಕ್ಕೊಳ್ಳಿ. ಯಾಕಂದರೆ ಇದನ್ನು ಕರ್ವಾಗಿ ಅವ್ರು ಕಟ್ ಮಾಡಿರ್ತಾರಲ್ವ, ಆವಾಗ ನಾವು ಆ ಅಳತೆ ತೊಗೊಳ್ಬೇಕಾಗಿರೋದಿಲ್ಲ. ಅದಕ್ಕೋಸ್ಕರ ಒಂದು ಸ್ಟ್ರೇಟ್ ಲೈನ್ ಹಾಕ್ಕೊಳ್ಳಿ. ನಮ್ಮ ಒಂದು ಹೂಕ್ಸಿಂದ ಆ ಲೈನ್ವರೆಗೂ ಎಷ್ಟು ಬರ್ತೈತಿ ನೋಡ್ಕೊಳ್ಳಿ. ನಂದಿಲ್ಲಿ 2 ಇಂಚ್ ಬಂತು. ಏನು ಮಾಡ್ತೀನಿ, ಇದಕ್ಕೆ ಸ್ವಲ್ಪ 1/4 ಇಂಚ್ ಸೇರಿಸ್ಕೊತೀನಿ. ಅದನ್ನು ನಾನು 1/4 ಇಂಚ್ ಸೇರಿಸ್ಕೊಂಡು ಒಂದು ಮಾರ್ಕ್ ಮಾಡ್ಕೊತೀನಿ. ಮಾರ್ಕ್ ಮಾಡ್ಕೊಂಡಿಂದ ಆಮೇಲೆ ನಮ್ಮ ಒಂದು ಶೋಲ್ಡರ್ ಎಷ್ಟು ಬಂದೈತಿ ಅಂತ ಶೋಲ್ಡರ್ ನೋಡ್ಕೊಳ್ಳೋಣ. ಇಲ್ಲಿ ನನಗೆ 3 ಇಂಚ್ 3 ಇಂಚ್ ಬಂದೈತಿ. ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ, ಅರ್ಧ ಇಂಚಿನಷ್ಟು ಎಕ್ಸ್ಟ್ರಾ ತೊಗೊತೀನಿ. ಅರ್ಧ ಇಂಚಿನಷ್ಟು ಎಕ್ಸ್ಟ್ರಾ ಅಂದರೆ 3.5 ನಾವು ಇಲ್ಲಿ ಯಾಕೆ ಮಾರ್ಕ್ ಮಾಡ್ಕೊತೀವಂದರೆ, ಅರ್ಧ ಇಂಚಿನಷ್ಟು ನಾವು ಇಲ್ಲಿ ಸ್ಟಿಚ್ ಮಾಡ್ಕೋಬೇಕಾಗತ್ತಲ್ಲ ಕಂಕುಳಿನ ಕಡೆ. ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ, ಅಲ್ಲಿ ಅರ್ಧ ಇಂಚಿನಷ್ಟು ಎಕ್ಸ್ಟ್ರಾ ತೊಗೊತೀನಿ. ನಮಗೆ ಮೇಯ್ನಾಗಿ ಬೇಕಾಗಿರೋದು ನೆಕ್ಗೆ ನಾವು ಸರಿಯಾಗಿ ಮಾರ್ಕ್ ಮಾಡಿಕೊಂಡ್ರೆ ನಾವು ವರ್ಕ್ ಮಾಡ್ಕೋಬೇಕು. ನಮಗೆ ಇದು ಕೂಡ ಯಾಕೆ ಬೇಕು ನಮ್ಗೆ ನೆಕ್ಕು ಅಂತಂದರೆ, ನಾವು ಒಂದೊಂದು ಸಾರಿ ಏನು ಮಾಡಿಬಿಡ್ತೀವಿ, ಬುಟ್ಟಾಸ್ ಏನಾದರೂ ಹಾಕಬೇಕಾದ್ರೆ, ವರ್ಕ್ ಮಾಡಬೇಕಾದ್ರೆ ನಾವು ಅವ್ರಿಗೆ
ಕಂಕುಳಿನ ಅಳತೆ ಕಟ್ ಮಾಡೋ ಹತ್ರನೇ ನಾವು ಒಂದೊಂದು ಬುಟಾಸ್ ಏನಾದರೂ ಹಾಕಿಬಿಟ್ರೆ ಅವರು ಅದನ್ನು ರಿಮೂವ್ ಮಾಡಿಬಿಡ್ತಾರೆ. ಅದಕ್ಕೋಸ್ಕರ ಏನು ಮಾಡಬೇಕು, ಅವರು ಕಟ್ ಮಾಡುವಂಥ ಜಾಗ ಬಿಟ್ಟು ನಾವು ವರ್ಕ್ ಮಾಡ್ಕೋಬೇಕಾಗೈತಿ. ಅದಕ್ಕೋಸ್ಕರ ನಾ ಏನು ಮಾಡ್ತೀನಿ, ರ್ಯಾಂಡಮ್ ಆಗಿ ಅಲ್ಲಿ ನಾವು ಮಾರ್ಕ್ ಮಾಡ್ಕೋಬೇಕು. ಅದಕ್ಕೋಸ್ಕರ ಏನು ಮಾಡ್ತೀನಿ, 3.5 ಇಂಚಿನಷ್ಟು ಮೇಲ್ಗಡೆ ಮಾಡ್ಕೊತೀನಿ. ಆ ನಂತರ ಇಲ್ಲಿ ನೋಡಿ ಬ್ಲೌಸಲ್ಲಿ ಹಿಂಭಾಗ ನೀವು ಮೇಲ್ಗಡೆಯಿಂದನಾದರೂ ಹಿಡ್ಕೊಳ್ಳಿ, ಇಲ್ಲ ಕೆಳಗಡೆಯಿಂದನಾದರೂ ಹಿಡ್ಕೊಳ್ಳಿ, ಎರಡು ಕೂಡ ಸೇಮ್ ಬರ್ತೈತಿ. ನೀವು ಹೀಗಾದರೂ ತೊಗೋಬೋದು, ಹಾಗಾದರೂ ತೊಗೋಬೋದು. ಅದಕ್ಕೋಸ್ಕರ ಏನು ಮಾಡ್ತೀನಿ ನೋಡಿ, ಮೇಲ್ಗಡೆಯಿಂದ ನಮ್ಮ ಒಂದು ಶೋಲ್ಡರ್ ಎಷ್ಟು ಬಂತು, ನನಗೆ 10 ಇಂಚ್ ಬಂತು. ಅದಕ್ಕೋಸ್ಕರ ನಾ ಏನು ಮಾಡ್ತಾಯಿದ್ದೀನಿ, ಅದಕ್ಕೆ ಒಂದು ಮಾರ್ಕ್ ಮಾಡ್ಕೊತೀನಿ. 10 ಇಂಚಿಗೆ ನಾನು ಒಂದು ಮಾರ್ಕ್ ಮಾಡ್ಕೊತೀನಿ. ಆವಾಗ ಮೇಲ್ಗಡೆಯಿಂದ ಒಂದು ಲೈನ್ ಹಾಕೋದಕ್ಕಿಂತ ಮುಂಚೆ ಏನು ಮಾಡಬೇಕು, ಸ್ವಲ್ಪ ಅರ್ಧ ಇಂಚಿನಷ್ಟು ನಾವು ಒಂದು ಸ್ವಲ್ಪ ಮುಂದೆ ಮಾರ್ಕ್ ಮಾಡ್ಕೊಂಡಾಗ ನೋಡೋದಕ್ಕೆ ನೀಟಾಗಿ ಕಾಣಿಸುತ್ತೆ. ಇವಾಗ ನೋಡಿ ನಾನು ಮಾರ್ಕ್ ಮಾಡ್ಕೊಂಡಿದ್ದಕ್ಕಿಂತ ಸ್ವಲ್ಪ ಮುಂದೆ ತೊಗೊಂಡೆ. ಆವಾಗ ನಮ್ಮ ಒಂದು ಶೇಪ್ ಏನು ಅನಿಸ್ತೈತಿ, ನೀಟಾಗಿ ಕಾಣಿಸುತ್ತೆ. ಅದು ಒಂದು ರೌಂಡ್ ಶೇಪ್. ಅದಕ್ಕೋಸ್ಕರ ಸ್ವಲ್ಪ ಮುಂದೆ ತೊಗೊಂಡು ಮೇಲ್ಗಡೆಯಿಂದ ಮಾರ್ಕ್ ಮಾಡಿನಲ್ಲ, ಅಲ್ಲಿಂದ ಕೆಳಗಡೆ ಒಂದು ಲೈನ್ಗೆ ನಾವು ಏನು ಮಾಡಬೇಕು, ಗೆರೆನ ಎಳಿಬೇಕಾಕತಿ. ಆವಾಗ ನಮ್ಮ ಒಂದು ಮಾರ್ಕಿಂಗಿಗೆ ನಮ್ಮ ಒಂದು ಬ್ಲೌಸು ರೆಡಿ ಆಕತಿ. ಇಷ್ಟೇ, ತುಂಬ ಈಸಿ ಐತಿ. ನೀವು ಒಂದು ಸರಿ ಬಿಟ್ಟು 2 ಸರಿ ಇದನ್ನು ನೋಡಿಕೊಂಡು ಡೈರೆಕ್ಟಾಗಿ ಸೀರೆ ಇದು ಬ್ಲೌಸ್ ಪೀಸ್ ಮೇಲೆ ಮಾರ್ಕ್ ಮಾಡ್ಕೊಳಕ್ಕೆ ಹೋಗಬೇಡಿ. 1-2 ಕಡೆ ನೀವು ಪೇಪರಲ್ಲಿ ಟ್ರೈ ಮಾಡಿ, ಆನಂತರ ನಿಮಗೆ ಗೊತ್ತಾಕತಿ ಯಾವ ರೀತಿ ಬರ್ತೈತಿ ಅನ್ನೋದು. ಆಮೇಲೆ ನೀವು ಬ್ಲೌಸ್ ಪೀಸಲ್ಲಿ ನೋಡ್ಕೊಂಡು ಹಾಕ್ಕೊಳ್ಳಿ. ಇಲ್ಲ ಅಂದರೆ ಸ್ವಲ್ಪ ಸರಿಯಾಗಿ ನೋಡಿಕೊಂಡು ನೀವು ಬ್ಲೌಸ್ ಪೀಸ್ ಮೇಲಾದರೂ ನೀವು ಮಾರ್ಕ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ನಾವು ರೌಂಡ್ ಶೇಪ್ ತಕ್ಕೊಂಡೆ ನಿಮ್ಗೆ ಯಾವ ಶೇಪ್ ಬೇಕೋ ಆ ರೀತಿಯಾಗಿ ನೀವು ಕೂಡ ಮಾರ್ಕ್ ಮಾಡ್ಕೋಬೋದು. ನೋಡಿ, ಇವಾಗ ನೋಡಿ ನಾನು ಮೇಲ್ಗಡೆ 2 ಇಂಚಿನಷ್ಟು ತೊಗೊಳ್ತಾ ಇದ್ದೀನಿ. ಇದು ಕಂಪಲ್ಸರಿ. ಯಾಕಂತಂದರೆ ನಾವು ಇಲ್ಲಿ ಕರೆಕ್ಟಾಗೇ ನಾವು ಮೆಜರ್ಮೆಂಟ್ ಮಾಡಿರ್ತೀವಿ. ಅರ್ಧ ಇಂಚಿನಷ್ಟು ನಾವು ಶೋಲ್ಡರಲ್ಲಿ ಅಟ್ಯಾಚ್ ಮಾಡಬೇಕಾದ್ರೆ ಬೇಕಾಗತ್ತಲ್ಲ, ಆ ಅರ್ಧ ಇಂಚನ್ನ ನಾವು ಇಲ್ಲಿ ತೊಗೋಬೇಕಾಗತ್ತೆ. 2 ಇಂಚ್ ಬಿಟ್ಟೇನಲ್ಲ, ಅಲ್ಲಿ ಕೂಡ ನಾವು ಅರ್ಧ ಇಂಚಿನಷ್ಟು ನಾವು ಅಲ್ಲಿ ತೊಗೊಳೋದಕ್ಕೋಸ್ಕರ ಏನು ಮಾಡ್ತಾ ಇದ್ದೀನಿ, ಇದನ್ನು ನೀಟಾಗಿ 2 ಇಂಚಿನಷ್ಟು ಬಿಟ್ಟು ಸೀದಾ ಮಾರ್ಕ್ ಮಾಡ್ಕೊಳ್ಳಿ. ಎರಡು ಕಡೆನೂ ನೋಡಿಕೊಂಡು ನೋಡಿ ನಾನು ಯಾವ ರೀತಿಯಾಗಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಗೆರೆನ ಈ ರೀತಿಯಾಗಿ ಗೆರೆ ಎಳ್ಕೊಳ್ಳಿ. ಅಂದಾಗ ನಮ್ಮ ಒಂದು ಮಾರ್ಜಿನ್ಗೆ ಅವ್ರು ಸ್ಟಿಚ್ ಮಾಡೋರಿಗೆ ಸ್ವಲ್ಪ ಅನುಕೂಲ ಆಗೈತಿ. ಯಾಕಂದ್ರೆ ನಾವು ಅವ್ರಿಗೆ ಶೋಲ್ಡರ್ ಅಟ್ಯಾಚಿಗೆ ನಾವು ಬಿಡ್ದ ಹಾಗೆ ನಾವು ವರ್ಕ್ ಮಾಡಿಬಿಟ್ರೆ ಅವರು ಕಟ್ ಮಾಡುವಾಗ ಸರಿಯಾಗಿ ಆಗೋದಿಲ್ಲ. ಅದಕ್ಕೋಸ್ಕರ ಏನು ಮಾಡ್ತಾರೆ, ಮೇಲ್ಗಡೆ 2 ಇಂಚಿನಷ್ಟು ಬಿಟ್ಟಿರ್ತೀವಲ್ಲ, ಅಲ್ಲೇ ಅವ್ರು ಏನು ಮಾಡ್ತಾರೆ, ಶೋಲ್ಡರ್ ಅಟ್ಯಾಚಿಂಗಿಗೆ ಒಂದು ಪೀಸ್ನ ಅವರು ಅಟ್ಯಾಚಿಂಗಿಗೆ ತೊಗೊತಾರೆ. ಅದನ್ನು ಇಲ್ಲಿ ನೋಡಿ ನಾನು ಮಾರ್ಕ್ ಮಾಡ್ತಾ ಇರೋದು ಕಂಕಳಿಂದು. ಅದನ್ನು ನಾನು ಹಾಗೆ ತೋರಿಸ್ತಾ ಇರೋದು. ಯಾಕಂದರೆ ನಾನು ನೀಟಾಗಿ ಅಳತೆ ಮಾಡಿ ಹಾಕ್ತಾಯಿಲ್ಲ. ಯಾಕಂದರೆ ಇದನ್ನೆಲ್ಲ ಹೊಲ್ದಾದ್ಮೇಲೆ ಇದು ವರ್ಕೆಲ್ಲ ಮಾಡಿಂದ ನಾನು ಮಾಡ್ಕೊಳ್ಳೋದಕ್ಕೋಸ್ಕರ ಇದನ್ನು ಹಾಗೆ ಅಂದರೆ ಒಂದೊಂದು ವರ್ಕೆಲ್ಲ ಮಾಡಿಂದ ಒಂದೊಂದು ಬುಟಾಸ್ ಎಲ್ಲ ಬರ್ತಿರ್ತಾವಲ್ಲ, ನಾವು ಹಾಕಬೇಕಾದ್ರೆ ಒಂದು ರೌಂಡ್ ಶೇಪಲ್ಲಿ ನಾವು ಕಂಕಳದ್ದು ಒಂದು ಕಟ್ ಮಾಡೋ ಮುಂದೆ ಒಂದೊಂದು ಬುಟಾಸ್ ಏನಾದರೂ ಅಲ್ಲಿ ಬಂದುಬಿಟ್ರೆ ಅವರು ರಿಮೂವ್ ಮಾಡಿಬಿಡ್ತಾರೆ. ಅದಕ್ಕೋಸ್ಕರ ಒಂದು ರ್ಯಾಂಡಮ್ ಆಗಿ ಇಲ್ಲಿವರೆಗೂ ನಮ್ಮ ಒಂದು ಕಂಕಳ ಸುತ್ತಳತೆ ಬರ್ತೈತಿ ಅಂದ್ಕೊಂಡಾಗ ಕೆಳಗಡೆ ನಮ್ಮ ಒಂದು ವರ್ಕ್ ಇರ್ತೈತಿ. ಅದಕ್ಕೋಸ್ಕರ ವರ್ಕು, ಆಮೇಲೆ ಒಂದು ಬುಟಾಸು, ಆ ಒಂದು ಏನೋ ಒಂದು ಡಿಸೈನ್ ಮಾಡಿದಾಗ ಅದ್ರ ಒಳಗಡೆನೇ ನಾವು ಮಾಡ್ಕೊಳ್ಬೇಕು. ಅದಕ್ಕೋಸ್ಕರ ನಾವು ಈ ರೀತಿಯಾಗಿ ಕಂಕಳ ಸುತ್ತಳತೆ ಹಾಗೆ ಒಂದು ನೆನಪಿರಲಿ ಅನ್ನೋದಕ್ಕೋಸ್ಕರ ನಾನು ನಿಮಗೆ ಹೇಳಿಕೊಟ್ಟೆ. ಇವಾಗ ನೋಡಿ, ಇದು ಒಂದು ಸೈಡ್ ಆಯಿತು. ಇನ್ನೊಂದು ಸೈಡ್ ನಾವು ಹಾಕ್ಕೋಬೇಕಂದ್ರೆ ಅದನ್ನು ನಾವು ಈ ರೀತಿಯಾಗಿ ಉಲ್ಟಾ ಹಾಕ್ಕೊಂಡು ಸ್ವಲ್ಪ ಬಡಿದ್ರೆ ಅದು ಕರೆಕ್ಟ್ ಆಕತಿ. ಇಲ್ಲಪ್ಪ ಅಂದರೆ ನನ್ನ ಕಡೆ ರೂಲರ್ ಐತಿ ಅಂತ ನೀವು ಅಂದ್ಕೊಂಡ್ರೆ, ರೂಲರ್ ಇದ್ದರೆ ಆ ರೂಲರ್ನ ನೀವು ಮಾರ್ಕಿಂಗ್ ರೂಲರ್ ಅಂತ ಸಿಗ್ತೈತಿ, ಅದನ್ನು ನೀವು ಆ ರೀತಿ ಮೇಲಿಟ್ಟು ಈ ರೀತಿಯಾಗಿ ಅದರ ಲೈನ್ ಮೇಲೇ ಬಂದರೆ ಕೆಳಗಡೆನೂ ಮೂಡ್ತೈತಿ, ಆಮೇಲೆ ಲೈನ್ ಕೂಡ ಅದನ್ನು ಹಾಕ್ಕೋಬೋದು. ಎರಡೂ ಕೂಡ ಒಂದೇ. ಈ ರೀತಿಯಾಗಿ ಮಾಡ್ಕೊಳ್ಳಿ, ಆ ರೀತಿಯಾಗಿ ಮಾಡ್ಕೊಳ್ಳಿ. ನೋಡಿ, ಇವಾಗ ಸ್ವಲ್ಪ ಕಾಣಿಸ್ತೈತಲ್ಲ, ಅದನ್ನು ನಾನು ಏನು ಮಾಡ್ತೀನಿ, ನೀಟಾಗಿ ರಬ್ಬಾಗಿ ಸ್ವಲ್ಪ ಎಳ್ಕೊತೀನಿ. ಅಂದರೆ ಅದು ವರ್ಕ್ ಮಾಡಬೇಕಾದ್ರೆ ಕಾಣಿಸ್ಲಿ ಅನ್ನೋದಕ್ಕೋಸ್ಕರ. ನೋಡಿ, ಇವಾಗ ಅದು ನಿಮಗೆ ಸ್ವಲ್ಪ ಒಂದು ಐಡಿಯಾ ಬಂದಿರ್ತೈತಿ ಯಾವ ರೀತಿಯಾಗಿ ರೌಂಡ್ ಶೇಪು, ಆಮೇಲೆ ಕಂಕಳನ್ನು ಸುತ್ತಳತೆ ಎಲ್ಲಿ ಬರ್ತೈತಿ, ನಾವು ಎಲ್ಲಿ ಮಾರ್ಕ್
ಎಲ್ಲಿ ವರ್ಕ್ ಹಾಕಬೇಕು ಅನ್ನೋದು ನಿಮಗೆ ಸ್ವಲ್ಪ ಇವಾಗ ಐಡಿಯಾ ಬಂದಿರ್ತೈತಿ. ಬಿಗಿನರ್ಸ್ ಆದರೆ ನಮಗೆ ಸ್ವಲ್ಪ ಕಷ್ಟ, ಬಿಗಿನರ್ಸ್ಗೆ ಸ್ವಲ್ಪ ಕಷ್ಟ ಆಕೈತಿ. ಯಾಕಂದರೆ ನಾವು ಎಲ್ಲಿ ಮಾಡೋದು ಏನು ಅನ್ನೋದು ಗೊತ್ತಿರೋದಿಲ್ಲ. ಈ ರೀತಿಯಾಗಿ ಮಾರ್ಕ್ ಮಾಡಿಂದ ನೋಡ್ತೀವಲ್ಲ, ನಮಗೆ ಈ ರೌಂಡ್ ಶೇಪಿನ ಸುತ್ತಾಲಿ ನಮ್ಮ ಒಂದು ವರ್ಕ್ ಬರಬೇಕು. ಆಮೇಲೆ ಈ ಕಂಕಳದ ಸುತ್ತಳತೆ ಅವ್ರು ಕಟ್ ಮಾಡೋದು ಇಲ್ಲಿ ಆಕೈತಿ. ನಾವು ಅದ್ರೊಳಗೇನೆ ಸ್ವಲ್ಪ ಒಂದೊಂದು ಬುಟ್ಟ ಜಾಲಿ ಒಂದೊಂದು ಏನೋ ಒಂದು ಮಾರ್ಕ್ ಮಾಡ್ಕೊಳ್ಳೋದು ಇಲ್ಲಿ ಬರಬೇಕು ಅನ್ನೋದು ಸ್ವಲ್ಪ ಐಡಿಯಾ ಬರ್ತೈತಿ. ನೋಡಿ ತುಂಬ ಈಸಿ ಐತಿ ಇದು ಬ್ಯಾಕ್ ಪಾರ್ಟು. ನೀವು ಒಂದ್ಸರಿ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರ್ತೈತಿ. ನಾವು ವರ್ಕ್ ಮಾಡಿ ಹಾಕ್ಕೊಂಡಾಗ ಇನ್ನೂ ಲುಕ್ಕಾಗಿ ಕಾಣಿಸ್ತೈತಿ. ಈ ರೀತಿಯಾಗಿ ನೀವು ಕೂಡ ಮಾಡ್ಕೊಳ್ಳಿ. ಮೇಲ್ಗಡೆ ನಾವು 2 ಇಂಚಿನ ಬಿಟ್ಟೇನಲ್ಲ, ಅದು ಕಂಪಲ್ಸರಿ ನೀವು ಕೂಡ ಅಷ್ಟು ಬಿಡಿ. ಇಲ್ಲಿ ನಾನು ನಿಮಗೆ ರೌಂಡ್ ಶೇಪ್ ಬೇಕೋ, ಯಾವ ಶೇಪ್ ಬೇಕೋ ಆ ಶೇಪ್ನ ನೀವು ತಗೋಬೋದು. ನೋಡಿ ನಾನು ಈ ಕಡೆನೂ ಕೂಡ ಕಂಕಳಿನ ಸುತ್ತಳತೆಗೆ ನಾನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇದು ನಾನು ಹಾಗೆ ಮಾಡ್ಕೊಂಡಿರೋದು. ನಾನು ಸ್ಟಿಚ್ ಮಾಡ್ಕೊಳ್ಬೇಕಾದ್ರೆ ಮತ್ತೆ ನಾನು ಸರಿಯಾಗಿ ಬೇರೆ ಥರ ಅದು ಎಷ್ಟು ಬ್ಲೌಸಲ್ಲಿ ಅಳತೆ ಇರ್ತೈತಿ ಅದನ್ನಷ್ಟು ಕಂಕಳಿನ ಸುತ್ತಳತೆ ನಾನು ತೊಗೊತೀನಿ. ನಾನೇ ಸ್ಟಿಚ್ ಮಾಡ್ಕೊಳ್ಳೋದಕ್ಕೋಸ್ಕರ ನಾನು ಹಾಗೆ ಹಾಕ್ಕೊಂಡಿರ್ತೀನಿ. ನೀವು ಬೇರೆಯವ್ರ ಕಡೆ ಸ್ಟಿಚ್ ಮಾಡಿಸ್ಕೊಳ್ಳೋದಾದರೆ ಅವ್ರ ಕಡೆನೇ ನೀವು ವರ್ಕ್ ಮಾಡಿಸ್ಕೊಂಡು ಬರ್ಬೋದು, ಇಲ್ಲ ಇದು ಮಾರ್ಕ್ ಮಾಡಿಸ್ಕೊಂಡು ಬರ್ಬೋದು. ಇಲ್ಲ ಅಂದರೆ ನೀವೇ ಮಾಡ್ತೀನಂದರೆ ನೀವು ಈ ರೀತಿ ಮಾಡ್ಕೊಳ್ಳಿ. ಅವರು ಸರಿಯಾಗಿ ಮಾಡ್ತಾರೆ, ಅದನ್ನು ಕಟ್ ಮಾಡಿ ಸ್ಟಿಚ್ ಮಾಡಿಕೊಡ್ತಾರೆ. ಆಮೇಲೆ ಮುಂದ್ಗಡೆ ನಾವು ಮುಂದಿನ ಪಾರ್ಟ್ ನಾವು ಯಾವ ರೀತಿ ಕಟ್ ಮಾಡಬೇಕು ಅಂದರೆ, ನೋಡಿ ಫ್ರಂಟ್ನ ನಮ್ಮ ಒಂದು ಬ್ಲೌಸ್ ಮಾರ್ಕಿಂಗ್ ಮಾಡಿಂದ ಈ ರೀತಿ ಹಾಕಿದಾಗ ಅದು ನಮ್ಮ ಕಡೆನೇ ಬರಬೇಕು. ಮೇನ್ ಪಾಯಿಂಟ್ ಏನಂದರೆ ಇದು ನಮ್ಮ ಕಡೆನೇ ಬರೋ ಹಾಗೆಯೇ ನೀವು ವರ್ಕ್ ಮಾಡ್ಕೊಳ್ಳಿ. ಯಾಕಂದರೆ ನಮ್ಮ ಒಂದು ಮುಂಭಾಗದ ವರ್ಕ್ ಇರ್ತೈತೆ ಅದು ಬಲಭಾಗಕ್ಕೆ ಬರಬೇಕು. ಅದನ್ನು ಒತ್ತಿ ಒತ್ತಿ ಹೇಳ್ತೀನಿ, ಯಾಕಂದರೆ ಮರಿಬೇಡಿ. ಅದಕ್ಕೋಸ್ಕರ, ಯಾಕಂದರೆ ಎಡಭಾಗಕ್ಕೆ ಬಂದರೆ ತಪ್ಪಾಕತಿ, ಯಾಕಂದರೆ ಅಲ್ಲಿ ನಮ್ಮ ಸೆರಗು ಬೀಳ್ತೈತಿ. ಅದಕ್ಕೋಸ್ಕರ ಏನು ಮಾಡ್ತೀನಿ ನೋಡಿ, ಬಲಭಾಗಕ್ಕೆ ನಾವು ಮಾರ್ಕ್ ಮಾಡ್ಕೋಬೇಕು. ಇದನ್ನು ನೀವು ಕಂಪಲ್ಸರಿ ನೆನಪಿಟ್ಕೊಂಡು ಹಾಕ್ಕೊಳ್ಳಿ. ನೀವು ಮಾರ್ಕ್ ಮಾಡ್ಕೊಂಡಿರ್ತಾರಲ್ಲ, ಅಲ್ಲೇ ನಿಮ್ಮ ಒಂದು ಮುಂದಿನ ಭಾಗ ಈ ಕಡೆ ತೊಗೊಂಡು ಬಿಚ್ಚಿ ನೋಡಿದಾಗ ಈ ಕಡೆ ಬಂದುಬಿಡ್ತದೆ. ಅಲ್ಲೇ ನೀವು ಮಾರ್ಕ್ ಮಾಡ್ಕೊಂಬಿಡಿ. ತುಂಬ ಈಸಿ, ಗೊತ್ತಾಯ್ತಾ? ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಇದನ್ನು ಬಲಭಾಗಕ್ಕೆ ಬರೋದಕ್ಕೋಸ್ಕರ ಇದನ್ನು ನಾವು ಬಲಭಾಗಕ್ಕೆ ಹಾಕ್ಕೋಬೇಕು. ನೋಡಿ ಇವಾಗ ನೋಡಿ 1.5 ಇಂಚಿನಷ್ಟು ನಾವು ಮೇಯ್ನಾಗಿ ಮಾಡೋದೇನು, 2 ಇಂಚಿನಷ್ಟು ಕೆಳಗೆ ಮೇಲ್ಗಡೆ ಇಲ್ಲೊಂದು 2 ಲೈನ್ ಹಾಕ್ಯಾನ ನೋಡ, ಅದು 2 ಇಂಚಿನಷ್ಟು ಬಿಡ್ತೀವಿ. ಇಲ್ಲಿ 1.5 ಇಂಚಿನಷ್ಟು ಕಂಪಲ್ಸರಿ ಬಿಡಬೇಕು. ಎಲ್ಲ ಒಂದು ಯಾವುದೇ ಬ್ಲೌಸ್ ನೀವು ವರ್ಕ್ ಮಾಡ್ತೀನಿ ಅಂದರೂ ಅಲ್ಲಿ ಏನು ಮಾಡಬೇಕು, 1.5 ಇಂಚಿನಷ್ಟು ನೀವು ಬಿಡಲೇಬೇಕು. 1.5 ಇಂಚಿನಷ್ಟು ಬಿಟ್ಟು ಅಲ್ಲಿ ಒಂದು ಲೈನ್ ಎಳ್ಕೊಂಬಿಡಿ. ಆನಂತರ ನಮ್ಮ ಒಂದು ಶೋಲ್ಡರ್ ಎಷ್ಟಿದೆ, ನಮ್ಮ ಒಂದು ಬ್ಲೌಸಲ್ಲಿ ಶೋಲ್ಡರ್ ಎಷ್ಟಿದೆ ಅಂತ ನೋಡೋಣ. ನಾವು ನೆಕ್ ವಿಡ್ತ್ ಎಷ್ಟಿದೆ ಅಂತ ನೋಡೋಣ. ನೆಕ್ ವಿಡ್ತ್ ನಾವು ಆಗಲೇ ತೊಗೊಂಡಿದ್ವಲ್ಲ 2 ಕಾಲಿನಷ್ಟು, ಅಷ್ಟೇ ನಾವು ಇಲ್ಲಿ ಕೂಡ 1.5 ಇಂಚಿನಷ್ಟು ಬಿಟ್ಟು ನಾವು ಮುಂದೆ ಮಾರ್ಕ್ ಮಾಡಬೇಕಾಕತಿ. ಅಲ್ಲಿಂದ ನೀವು ಈಗ ಒಂದು 1.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡಿರ್ತೀರಲ್ಲ, ಅಲ್ಲಿಂದ 2 ಕಾಲಷ್ಟು ನೀವು ಮಾರ್ಕ್ ಮಾಡ್ಕೊಳ್ಳಿ. ನಿಮ್ಮ ಬ್ಲೌಸಲ್ಲಿ ಎಷ್ಟಿದೆಯೋ ಅಷ್ಟು ನೀವು ಮಾರ್ಕ್ ಮಾಡ್ಕೊಳ್ಳಿ. ಈಗ ಇದು ರೆಡಿ ಆಯಿತು. ಇವಾಗ ನಮ್ಮ ಒಂದು ಮುಂಭಾಗದ ಅಳತೆಯನ್ನು ನೋಡ್ಕೋಬೇಕಾದ್ರೆ ಶೋಲ್ಡರ್ ಅಟ್ಯಾಚಿಂದ ನೀವು ಈ ರೀತಿಯಾಗಿ ಹಿಡ್ಕೊಂಡು ಅದು ಎಲ್ಲಿಗೆ ಬರ್ತದೋ ಅಲ್ಲನ್ನು ಈ ಟೇಪ್ನ ಈ ರೀತಿಯಾಗಿ ಸರಿಸ್ಬೇಕು. ಅದು ಎಲ್ಲಿಗೆ ಬರ್ತೈತಿ ಅನ್ನೋದು ನೋಡಿದರೆ ಅಲ್ಲಿ ನಿಮಗೆ ಗೊತ್ತಾಗ್ಬಿಡ್ತೈತಿ ಎಷ್ಟು ಬಂದಿದೆ ಅಂತ. ನಂದಿಲ್ಲಿ 6.5 ಬಂದಿತ್ತು, ನಾನಿಲ್ಲಿ 6.5ನ ತೊಗೊತಾ ಇದ್ದೀನಿ. ನಾವು ಯಾಕೆ ಅರ್ಧ ಇಂಚಿನಷ್ಟು ಹೆಚ್ಚಿಗೆ ತೊಗೊಳ್ಳೋದಿಲ್ಲ ಇಲ್ಲಿ ಅಂದರೆ, ನಾವಿಲ್ಲಿ ಮೇಲ್ಗಡೆ 2 ಇಂಚಿನಷ್ಟು ಬಿಟ್ಟೇವೆ ನೋಡು, ಅಲ್ಲಿನೂ ನಾವು ಏನು ಮಾಡ್ತೇವೆ, ಅರ್ಧ ಇಂಚಿನಷ್ಟು ಶೋಲ್ಡರ್ ಅಟ್ಯಾಚ್ ಮಾಡಬೇಕಾದ್ರೆ ಸ್ಟಿಚ್ ಮಾಡ್ಕೊತಾರವರು. ಅದಕ್ಕೋಸ್ಕರ ಏನು ಮಾಡಬೇಕು, ನಾವು ನಮ್ಮ ಒಂದು ಬ್ಲೌಸಲ್ಲಿ ಎಷ್ಟು ಇದು ಲೆಂತ್ ಐತಿ ನೋಡು ಅಷ್ಟೇ ನಾವು ಮಾಡ್ಕೊಳ್ಳೋಣ. ಇಲ್ಲಿ ನನಗೆ 6.5 ಇತ್ತು, ಅದಕ್ಕೋಸ್ಕರ ನಾನು ಏನು ಮಾಡ್ತಾಯಿದ್ದೀನಿ 6.5ನ ತೊಗೊತೀನಿ. ಯಾಕಪ್ಪ ಅಂತಂದರೆ ನಾವು 7 ಇಂಚ್ ಯಾಕೆ ತೊಗೋದಿಲ್ಲ ಅಂದರೆ, ಮೇಲ್ಗಡೆ 2 ಇಂಚಿನಷ್ಟು ಬಿಟ್ಟೇವಲ್ಲ, ಅಲ್ಲೇ ಅವರು ಅರ್ಧ ಇಂಚಿನಷ್ಟು ನಾವು ಸ್ಟಿಚ್ ಮಾಡ್ಕೋಬೋದು. ಅದಕ್ಕೋಸ್ಕರ ಏನು ಮಾಡ್ತೀನಿ 6.5 ಇಂಚಿನಷ್ಟು ತೊಗೊಂಡು ಒಂದು ಬಾಕ್ಸ್ ರೀತಿಯಾಗಿ ಅದನ್ನು ಮಾರ್ಕ್ ಮಾಡಿಕೊಂಡು ಒಂದು ರೌಂಡ್ ನೆಕ್ನ ನಾವು ಮಾರ್ಕ್ ಮಾಡ್ಕೋಬೇಕಾಕತಿ. ನೋಡಿ ಈ ರೀತಿಯಾಗಿ ಒಂದು ನೀಟಾಗಿ ರೌಂಡ್ ನೆಕ್ಕನ್ನ ರೌಂಡ್ ಶೇಪಾಗಿ ನಾವು ಮಾರ್ಕ್ ಮಾಡ್ಕೊಳ್ತಾ ಆ ಒಂದು ಲೈನಿಂದ ಸ್ವಲ್ಪ ಆಚೆ ಬಂದು ಮಾರ್ಕ್ ಮಾಡಿದರೆ ತುಂಬ ಅಂದರೆ ತುಂಬ ಶೇಪ್ ನೀಟಾಗಿ ಕಾಣಿಸುತ್ತೆ. ಇದನ್ನು ನೀವು ಕಂಪಲ್ಸರಿ ಮಾಡಲೇಬೇಕು. ಯಾಕಂದರೆ
ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ರೀತಿಯಾಗಿ. ನಾವು ಸ್ಟ್ರೇಟಾಗಿ ಮಾಡಿಕೊಂಡ್ರೆ ಅಷ್ಟೊಂದು ಲುಕ್ಕಾಗಿ ಅನಿಸಲ್ಲ. ಅದಕ್ಕೋಸ್ಕರ ಸ್ವಲ್ಪ ಆ ಲೈನಿಂದ ಆಚೆ ಬಂದು ಸ್ವಲ್ಪ ಹೊರಗೆ ನಾವು ಈ ರೀತಿಯಾಗಿ ಮಾರ್ಕ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ರೀತಿಯಾಗಿ ನಾವು ಮಾರ್ಕ್ ಮಾಡಿಕೊಂಡ್ರೆ ಮುಗೀತು ನಮ್ಮ ಒಂದು ಮಾರ್ಕಿಂಗು. ಇದು ಮುಂಭಾಗ, ಯಾಕಂದರೆ ರೈಟ್ ಸೈಡೇ ಬರೋದಕ್ಕೋಸ್ಕರ ನಾವು ಇದನ್ನು ರೈಟ್ ಸೈಡಾಗೆ ನಾವು ಮಾರ್ಕ್ ಮಾಡ್ಕೋಬೇಕಾಗೈತಿ. ನಾನು ಕೆಳಗಡೆ ಚಾಪೆ ಹಾಕಿದ್ದಕ್ಕೋಸ್ಕರ ಅದೇನಾಗೈತಿ, ಸ್ವಲ್ಪ ನನ್ನ ಮಾರ್ಕಿಂಗ್ ಸ್ವಲ್ಪ ಸರಿಯಾಗಿ ಬೀಳ್ತಾ ಇರಲಿಲ್ಲ. ಅದಕ್ಕೋಸ್ಕರ ನಾನು ಸ್ವಲ್ಪ ಒತ್ತಿ ಜಾಸ್ತಿ ಮಾಡ್ತಾಯಿದ್ದೆ. ಇವಾಗ ನೋಡಿ ನೀಟಾಗಿ ಕಾಣಿಸ್ತಾ ಇದೆ. ಈ ರೀತಿಯಾಗಿ ನೀವು ಮಾರ್ಕ್ ಮಾಡ್ಕೊಳ್ಳಿ. ನಮ್ಮ ಒಂದು ಫ್ರಂಟ್ ಕೂಡ ರೆಡಿ ಆಯಿತು. ಆನಂತರ ನೋಡಿ ನಮ್ಮ ಒಂದು ಶೋಲ್ಡರ್ ನಾವು ಎಷ್ಟು ತೊಗೊಂಡಿರ್ತೇವಲ್ವ, ಆ ರೀತಿಯಾಗಿ ನಾವು ಒಂದು 3 ಇದ್ದರೆ ಅರ್ಧ ಇಂಚ್ ಎಕ್ಸ್ಟ್ರಾ 3.5 ಈ ರೀತಿಯಾಗಿ ನಾವು ತೊಗೊಂಡು, ನಾವು ಒಂದು ಕಂಕಳನ ಅಳತೆಯಷ್ಟು 6 ಇಂಚ್ ಇತ್ತು, 6 ಇಂಚಿನಷ್ಟು ತೊಗೊಂಡು ಮಾರ್ಕ್ ಮಾಡಿಕೊಂಡೆ. ಇದು ನಮ್ಮ ಒಂದು ಹೊಲಿಯೋರಿಗೆ ಗೊತ್ತಿರಬೇಕು ಇದೆಲ್ಲ. ಯಾಕಂದರೆ ನಾವು ಹಾಗೇ ವರ್ಕ್ ಮಾಡಿಬಿಟ್ರೆ ಅವ್ರು ಹೊಲಿಯೋರಿಗೆ ಸ್ವಲ್ಪ ಕನ್ಫ್ಯೂಸ್ ಆಗಿಬಿಡ್ತೈತಿ. ಅದಕ್ಕೋಸ್ಕರ ಏನು ಹೇಳೋದು, ನಾವೇ ಹೊಲ್ಕೊಳ್ಬೇಕಾಗಿದ್ದರೂ ಕೂಡ ಈ ಒಂದು ಮಾರ್ಕಿಂಗು ಸ್ವಲ್ಪ ಲೈಟಾಗಿ ನಾವೊಂದು ಲೈನ್ ಡ್ರಾ ಮಾಡಿದರೆ ತುಂಬ ಈಸಿ ಆಕೈತಿ ನಮ್ಮ ಒಂದು ಸ್ಟಿಚ್ ಮಾಡ್ಕೋಬೇಕಾದ್ರೆ. ಅದಕ್ಕೋಸ್ಕರ ನೀವು ಕೂಡ ಈ ರೀತಿಯಾಗಿ ಒಂದು ರ್ಯಾಂಡಮ್ ಆಗಿ ಒಂದು ಲೈನ್ನ ಎಳೆದಿಟ್ಕೊಳ್ಳಿ. ನಮಗೆ ಮೇನ್ ಬೇಕಾಗಿರೋದು ಈ ಕಡೆದ್ದು ನಾವು ನೀಟಾಗೆ ಎಳೆದಿಟ್ಕೋಬೇಕು, ಮಾರ್ಕ್ ಮಾಡಿಟ್ಕೋಬೇಕು. ಈ ಕಡೆಯದ್ದನ್ನು ನಾವೇನು ಮಾಡಬೇಕು, ಕಂಕಳಿನ ಕಡೆಯದ್ದು ನಾವು ಸ್ವಲ್ಪ ಹಾಗೆ ಈ ಕಡೆ ಇದು ಇಲ್ಲಿ ಬರ್ತೈತಿ ಅನ್ನೋ ಒಂದು ಥಾಟ್ ನಮಗಿರಬೇಕು, ಒಂದು ನೆನಪಿರ್ಬೇಕು. ಅದಕ್ಕೋಸ್ಕರ ಏನು ಮಾಡ್ತಾ ಇದ್ದೀನಿ, ಇದು ತೋರಿಸ್ತಾ ಇದ್ದೀನಿ ನೋಡಿ. ಇಷ್ಟು ನಮ್ಮ ಒಂದು ಬ್ಲೌಸ್ಗೆ ಲೆಂತ್ ಹೋಗ್ತೈತಿ. ಅದು ಉಳಿದಿದ್ದನ್ನು ನಾವೇನು ಮಾಡಬೇಕಾಗೈತಿ, ಸ್ಲೀವ್ಗೆ ಅಟ್ಯಾಚ್ ಮಾಡಬೇಕಾಗೈತಿ. ಅದಕ್ಕೋಸ್ಕರ ಒಮ್ಮೊಮ್ಮೆ ಬ್ಲೌಸ್ ಪೀಸ್ ಕಡಿಮೆ ಬಂದಿರ್ತೈತಿ, ಆವಾಗ ಸ್ಲೀವ್ಗೆ ಅಲ್ಲಿ ಸಾಲ್ತಿರೋದಿಲ್ಲ. ಅದಕ್ಕೋಸ್ಕರ ನಾವು ಇವಾಗಲೇ ಸರಿಯಾಗಿ ಚೆಕ್ ಮಾಡ್ಕೋಬೇಕಾಗೈತಿ. ಅದಕ್ಕೋಸ್ಕರ ಒಂದು ರ್ಯಾಂಡಮ್ ಆಗಿ ಏನು ಮಾಡಬೇಕು, ಒಂದು ಸಾರಿ ನಾವು ಈ ರೀತಿಯಾಗಿ ಬರ್ತೈತಿ, ಈ ರೀತಿಯಾಗಿ ಬರೋದಿಲ್ಲ ಅನ್ನೋದನ್ನು ಸ್ವಲ್ಪ ವಿಚಾರ ಮಾಡಬೇಕಾಗೈತಿ. ಹಾಗೆ ನಾವು ಲೈನ್ ಎಳೆದ್ಬಿಟ್ರೆ ಹೊಲಿಯೋರಿಗೆ ತುಂಬ ಕಷ್ಟ ಆಕೈತಿ. ಅದಕ್ಕೋಸ್ಕರ ನೋಡಿ, ಇದನ್ನು ನಾನು ಸ್ಲೀವ್ಗೆ ಹಾಕ್ತೇನೆ. ಮುಂದಿನ ವಿಡಿಯೋದಲ್ಲಿ ನಾನು ಸ್ಲೀವ್ಗೆ ಯಾವ ರೀತಿಯಾಗಿ ಹಾಕ್ತೇನೆ ಅನ್ನೋದನ್ನು ತೋರಿಸ್ತೇನೆ. ಇದಾಗಿತ್ತು ನಮ್ಮ ಈ ಒಂದು ಮಾರ್ಕಿಂಗ್ ವಿಡಿಯೋ. ಏನಾದರೂ ಈ ವಿಡಿಯೋದಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಅಂತ ಬಂದರೆ ನನಗೆ ಖಂಡಿತ ಇದನ್ನು ಮಾಡಿ ಕಮೆಂಟ್ ಮಾಡಿ, ನಾನು ನಿಮಗೆ ಹೇಳ್ಕೊಡ್ತೀನಿ. ಹಾಗೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನನಗೆ ಲೈಕ್ ಮಾಡೋದು ಮರಿಬೇಡಿ. ಹಾಗೆ ನೋಡಿಬಿಟ್ಟು ಹಾಗೆ ಹೋಗ್ತೀರಾ. ಅದಕ್ಕೋಸ್ಕರ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನನಗೂ ಸ್ವಲ್ಪ ಮೋಟಿವೇಶನ್ ಸಿಗ್ತೈತಿ ಮುಂದಿನ ವಿಡಿಯೋ ಮಾಡೋದಕ್ಕೋಸ್ಕರ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಬಿಗಿನರ್ಸ್ಗೆ ತುಂಬ ಹೆಲ್ಪ್ಫುಲ್ ಆಗಿದೆ ಅಂದ್ಕೊಂಡಿರ್ತೀನಿ ಈ ಒಂದು ಟಿಪ್ಸ್ ಇವೆಲ್ಲ. ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್. ಏನಾದರೂ ಸಮಸ್ಯೆ ಇದ್ದರೆ ಖಂಡಿತ ನೀವು ಕಮೆಂಟ್ ಮಾಡಿ, ನಾನು ತಿಳಿಸ್ತೀನಿ. ಒಂದು ಸರಿ ಬಿಟ್ಟು 2 ಸರಿ ನೀವು ಈ ವಿಡಿಯೋನ ನೋಡ್ಕೊಳ್ಳಿ. ಸ್ವಲ್ಪನೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಸ್ಕಿಪ್ ಮಾಡಿದರೆ ಅದು ವಿಡಿಯೋ ಸ್ವಲ್ಪ ಅರ್ಥ ಆಗೋದಿಲ್ಲ. ಅದಕ್ಕೋಸ್ಕರ ಸ್ಕಿಪ್ ಮಾಡ್ದಾಗೆ ನೋಡ್ಕೊಳ್ಳಿ. 1-2 ಸರಿ ನೀವು ಪೇಪರಲ್ಲಿ ಟ್ರೈ ಮಾಡಿ, ಆಮೇಲೆ ಬ್ಲೌಸ್ ಪೀಸ್ ಮೇಲೆ ಟ್ರೈ ಮಾಡಿ. ಮುಂದಿನ ವಿಡಿಯೋದಲ್ಲಿ ನಾನು ಎಲ್ಲವನ್ನು ಡಿಸೈನ್ಸ್ ತೋರಿಸ್ತೀನಿ. ಹೀಗೆ ನಂಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.